ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 23/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಯಾವ ಸಂಕಲ್ಪವು ಈಶ್ವರೀಯ ಸೇವಾರ್ಥವಾಗಿ ನಡೆಯುತ್ತದೆಯೋ ಅದಕ್ಕೆ ಶುದ್ಧ ಸಂಕಲ್ಪ ಅಥವಾ ನಿಸ್ಸಂಕಲ್ಪವೆಂದೇ ಹೇಳಲಾಗುತ್ತದೆ, ವ್ಯರ್ಥವಲ್ಲ. ಏನು ಹೇಳಿದ್ರು ಬಾಬಾ? ಸೇವಾರ್ಥವಾಗಿ ಏನು ವಿಚಾರಗಳು ನಡೀತಾವೋ ಅವು ಶುದ್ಧ ಸಂಕಲ್ಪಗಳು ಅಂದರು. ಅಂದರೆ ಸೇವೆಯಿಂದ ಇನ್ನೊಬ್ರಿಗೆ ಸುಖನೇ ಆಗ್ತೈತಲ್ಲ, ಮತ್ತು ಇನ್ನೊಬ್ಬರಿಗೆ ಸುಖ ಕೊಡುವಂಥ ವಿಚಾರಗಳು ವ್ಯರ್ಥ ವಿಚಾರಗಳು ಹೇಗಾಗ್ತವೆ? ಹೌದಾ? ಅವು ಕೂಡ ಶುದ್ಧ ಸಂಕಲ್ಪಗಳೇ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ವಿಕರ್ಮಗಳಿಂದ ಮುಕ್ತರಾಗಲು ಯಾವ ಕರ್ತವ್ಯವನ್ನು ಪಾಲನೆ ಮಾಡುತ್ತಲೂ ಅನಾಸಕ್ತರಾಗಿರಬೇಕು? ಉತ್ತರ: ಮಿತ್ರ ಸಂಬಂಧಿಗಳ ಸರ್ವಿಸ್ ಭಲೆ ಮಾಡಿ, ಆದರೆ ಅಲೌಕಿಕ ಈಶ್ವರ ದೃಷ್ಟಿಯನ್ನಿಟ್ಟುಕೊಂಡು ಮಾಡಿ. ಅದರಲ್ಲಿ ಮೋಹದ ಸೆಳೆತವೂ ಇರಬಾರದು. ಒಂದು ವೇಳೆ ಯಾವುದೇ ವಿಕಾರಿ ಸಂಬಂಧದಿಂದ ಸಂಕಲ್ಪವು ನಡೆದರೂ ಸಹ ಅದು ವಿಕರ್ಮವಾಗಿ ಬಿಡುತ್ತದೆ. ಆದ್ದರಿಂದ ಅನಾಸಕ್ತರಾಗಿ ಕರ್ತವ್ಯ ಪಾಲನೆ ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡಿ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಲೌಕಿಕದವರು ಸಂಬಂಧ ಸಂಪರ್ಕದಲ್ಲಿ ಇರ್ತಾರೆ, ಆದರೂ ಅವ್ರನ್ನ ಅಲೌಕಿಕ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯಜ್ಞದಲ್ಲಿ ಒಂದು ನಿಯಮ ಏನು ಅಂದರೆ, ಎಲ್ಲರನ್ನೂ ಅಕ್ಕ ಅನ್ನೋದು. ಮಮ್ಮ ಅವ್ರ ತಾಯಿ ಮಮ್ಮವ್ರನ್ನ ಅಕ್ಕ ಅಂತಲೇ ಕರಿತಿದ್ರು. ಒಟ್ಟು ಎಲ್ಲರೂ ಒಬ್ರಿಗೊಬ್ರು ಅಕ್ಕ ಅಕ್ಕ ಅಂದರೆ ಬಾಬನ ಮಕ್ಕಳು ನಾವೆಲ್ಲ ಸಹೋದರ ಸಹೋದರಿಯರು, ಇದೇ ಭಾವನೆ ಅಷ್ಟೇ. ಯಾಕೆಂದರೆ ಮತ್ತೆ ಅಮ್ಮ ಅಪ್ಪ ಅಣ್ಣ ಇದೆಲ್ಲ ಬಂದರೆ ಅಲ್ಲಿ ಮತ್ತೆ ಲೌಕಿಕದ ಸೆಳೆತಗಳು ಬರ್ತವೆ. ಅದಕ್ಕೆ ಇವೆಲ್ಲ ಸೆಳೆತಗಳು ಬರಬಾರ್ದು, ಮೋಹ ಬೆಳಿಬಾರ್ದು ಅಂತ ಇಲ್ಲಿ ಬಾಬಾ ನಮಗೇನು ಹೇಳ್ತಾ ಇದ್ದಾರೆ? ಅಲೌಕಿಕ ದೃಷ್ಟಿಯನ್ನು ಇಟ್ಕೊಳ್ರಿ, ಆತ್ಮಾಭಿಮಾನಿ ಆಗುವ ಪುರುಷಾರ್ಥ ಮಾಡ್ರಿ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ. ಇಂದು ನೀವು ಮಕ್ಕಳಿಗೆ ಸಂಕಲ್ಪ, ವಿಕಲ್ಪ, ನಿಸ್ಸಂಕಲ್ಪ ಅಥವಾ ಕರ್ಮ, ಅಕರ್ಮ, ವಿಕರ್ಮದ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಎಲ್ಲಿಯವರೆಗೆ ನೀವು ಇರುತ್ತೀರೋ ಅಲ್ಲಿಯವರೆಗೆ ನಿಮಗೆ ಸಂಕಲ್ಪಗಳು ಅವಶ್ಯವಾಗಿ ನಡೆಯುತ್ತವೆ. ಸಂಕಲ್ಪ ಧಾರಣೆ ಮಾಡದ ವಿನಃ ಯಾವುದೇ ಮನುಷ್ಯರು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಅಂದರೆ ಸಮುದ್ರದ ಅಲೆಗಳು ಹೇಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಹಾಗೆ ಈ ಸಂಕಲ್ಪಗಳು ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ಹಠಯೋಗಿಗಳು ಸಂಕಲ್ಪನ ನಿಲ್ಲಿಸೋದೇ ಅವರು ಅದೇ ಸಾಧನೆ ಮಾಡ್ತಿರ್ತಾರೆ. ಎಷ್ಟೊತ್ತು? ಅರ್ಧ ಗಂಟೆ ನಿಲ್ಲಿಸ್ತಾರೆ, 1 ಗಂಟೆ ನಿಲ್ಲಿಸ್ತಾರೆ, ಮತ್ತು ಆಮೇಲೆ ಅದ್ರ ಸ್ವಭಾವ ಅದು ಸಂಕಲ್ಪಗಳು ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಮತ್ತು ಧ್ಯಾನ ಯಾಕೆ ಮಾಡಬೇಕು? ಕೆಟ್ಟ ವಿಚಾರಗಳು ನೆಗೆಟಿವ್ ತೆಗೆಯೋದು, ಪಾಸಿಟಿವ್ ತಗೊಳ್ಳೋದು. ಪಾಸಿಟಿವ್ ವಿಚಾರ ನಮಗೆ ಸುಖ ಕೊಡ್ತಾವೆ ಅಂದಾಗ ಪಾಸಿಟಿವ್ ವಿಚಾರ ಮಾಡೋದು. ಇದು ಧ್ಯಾನದಿಂದ ನಮಗೆ ಈ ಪರಿವರ್ತನೆ ನಮ್ಮಲ್ಲಿ ಬರ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈ ಸಂಕಲ್ಪಗಳು ಇಲ್ಲಿಯೂ ನಡೆಯುತ್ತವೆ, ಸತ್ಯುಗದಲ್ಲಿಯೂ ನಡೆಯುತ್ತವೆ ಮತ್ತು ಅಜ್ಞಾನ ಕಾಲದಲ್ಲಿಯೂ ನಡೆಯುತ್ತವೆ. ಆದರೆ ಜ್ಞಾನದಲ್ಲಿ ಬರುವುದರಿಂದ ಸಂಕಲ್ಪವು ಸಂಕಲ್ಪವಲ್ಲ, ಏಕೆಂದರೆ ನೀವು ಪರಮಾತ್ಮನ ಸೇವಾರ್ಥವಾಗಿ ನಿಮಿತ್ತರಾಗಿದ್ದೀರಿ. ಆದ್ದರಿಂದ ಯಾವುದು ಯಜ್ಞಾರ್ಥವಾಗಿ ಸಂಕಲ್ಪ ನಡೆಯುತ್ತದೆಯೋ ಆ ಸಂಕಲ್ಪವು ಸಂಕಲ್ಪವಲ್ಲ, ಅದು ನಿಸ್ಸಂಕಲ್ಪವಾಗಿದೆ. ಬಾಕಿ ಯಾವ ವ್ಯರ್ಥ ಸಂಕಲ್ಪಗಳು ನಡೆಯುತ್ತವೆಯೋ, ಅರ್ಥಾತ್ ಕಲಿಯುಗಿ ಸಂಸಾರ ಮತ್ತು ಕಲಿಯುಗಿ ಮಿತ್ರ ಸಂಬಂಧಿಗಳ ಪ್ರತಿ ನಡೆಯುತ್ತವೆಯೋ ಅದಕ್ಕೆ ವಿಕಲ್ಪವೆಂದು ಹೇಳಲಾಗುತ್ತದೆ. ಇದರಿಂದಲೇ ವಿಕರ್ಮವಾಗುತ್ತದೆ ಮತ್ತು ವಿಕರ್ಮಗಳಿಂದ ದುಃಖವೂ ಪ್ರಾಪ್ತಿಯಾಗುತ್ತದೆ. ಆದರೆ ಯಾವುದು ಯಜ್ಞದ ಪ್ರತಿ ಅಥವಾ ಈಶ್ವರೀಯ ಸೇವೆಯ ಪ್ರತಿ ಸಂಕಲ್ಪವು ನಡೆಯುತ್ತದೆಯೋ ಅದು ನಿಸ್ಸಂಕಲ್ಪವಾಯಿತು. ಸರ್ವೀಸಿನ ಪ್ರತಿ ಶುದ್ಧ ಸಂಕಲ್ಪ ಭಲೆ ನಡೆಯಲಿ. ನೋಡಿ, ತಂದೆಯು ನೀವು ಮಕ್ಕಳನ್ನು ಸಂಭಾಲನೆ ಮಾಡುವ ಅರ್ಥವಾಗಿ ಕುಳಿತಿದ್ದಾರೆ. ಸರ್ವಿಸ್ ಮಾಡುವ ಅರ್ಥವಾಗಿ ಮಾತಾಪಿತರ ಸಂಕಲ್ಪವು ಅವಶ್ಯವಾಗಿ ನಡೆಯುತ್ತದೆ. ಆದರೆ ಈ ಸಂಕಲ್ಪವು ಸಂಕಲ್ಪವಲ್ಲ, ಇದರಿಂದ ವಿಕರ್ಮವಾಗುವುದಿಲ್ಲ. ಆದರೆ ಒಂದು ವೇಳೆ ಯಾರದೇ ವಿಕಾರಿ ಸಂಬಂಧದ ಪ್ರತಿ ಸಂಕಲ್ಪ ನಡೆಯುತ್ತದೆ ಎಂದರೆ ಅದರ ವಿಕರ್ಮವು ಖಂಡಿತ ಆಗುತ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ, ಮಿತ್ರ ಸಂಬಂಧಿಗಳ ಸರ್ವಿಸ್ ಭಲೆ ಮಾಡಿ, ಆದರೆ ಅಲೌಕಿಕ ಈಶ್ವರೀಯ ದೃಷ್ಟಿಯನ್ನಿಟ್ಟುಕೊಂಡು ಮಾಡಿ. ಅದರಲ್ಲಿ ಮೋಹದ ಸೆಳೆತ ಇರಬಾರದು.
ಅನಾಸಕ್ತರಾಗಿ ತಮ್ಮ ಕರ್ತವ್ಯ ಪರಿಪಾಲನೆ ಮಾಡಬೇಕು. ಆದರೆ ಯಾರು ಇಲ್ಲಿದ್ದರೂ ಸಹ ಕರ್ಮ ಸಂಬಂಧದಲ್ಲಿರುತ್ತಾ ಅದನ್ನು ಕತ್ತರಿಸಲು ಸಾಧ್ಯವಾಗದಿದ್ದರೂ ಸಹ ಅವರು ಪರಮಾತ್ಮನನ್ನಂತೂ ಬಿಡಬಾರದು. ಒಂದು ವೇಳೆ ಪರಮಾತ್ಮನ ಕೈ ಹಿಡಿದುಕೊಂಡಿದ್ದರೆ ಒಂದಲ್ಲ ಒಂದು ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವರು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಆದಷ್ಟು ಬಾಬಾನ ಮಡ್ಲಲ್ಲಿ ಇರಬೇಕು ನೀವು ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಲೌಕಿಕದ್ದು ಏನು ಅಲ್ಪಕಾಲ ಸುಖ ಕೊಡೋದು ಇಲ್ಲ ದುಃಖನೇ ಕೊಡೋದು. ನಾವು ಬಾಬಾನ ಮಡ್ಲಲ್ಲಿ ಇದ್ದಷ್ಟು ಇದು ಮಾಯೆಯಿಂದ ಸೇಫ್ ಆಗಿರ್ತೀವಿ. ಈಗ ಒಂದು ಉದಾಹರಣೆ ಏನು ಅಂದರೆ, ಇಬ್ಬರು ಸಹೋದರಿಯರಿದ್ದರು. ಅಕ್ಕ ಏನು ಮಾಡ್ತಾ ಇದ್ಲು, ಮನೆಯಲ್ಲೇ ಎಲ್ಲ ಮನೆಯಲ್ಲಿ ಮಕ್ಕಳಿದ್ದಾವೆ, ಮೊಮ್ಮಕ್ಕಳಿದ್ದಾವೆ, ಇವನ್ನೆಲ್ಲ ನೋಡ್ಕೋಬೇಕು. ಅಲ್ಲಿ ಸ್ವಸ್ಥರು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಸಂಭಾಲನೆ ಮಾಡಬೇಕು, ಸಹಾಯ ಮಾಡಬೇಕು. ನಾನು ಸೇವಾ ಕೇಂದ್ರಕ್ಕೆ ಆಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಮನೆಯಲ್ಲೇ ಸದಸ್ಯರಿಗೆ ಸಹಯೋಗ ಕೊಡ್ತಾಯಿದ್ಲು. ತಂಗಿ ಏನು ಮಾಡ್ತಾಯಿದ್ಲು, ಮೊದಲು ಸೇವಾ ಕೇಂದ್ರ, ನಂತರ ಲೌಕಿಕದ್ದು ಅಂತ. ಎದ್ದ ತಕ್ಷಣ ಹೋಗಿ ಅಲ್ಲಿ ಯಜ್ಞದಲ್ಲಿ ಕರ್ಮಣ ಸೇವೆ ಇರ್ತೈತೆ, ಮಾಡೋದು, ಮುರಳಿ ಕೇಳೋದು, ಇದೆಲ್ಲ ಮಾಡ್ಕೊಂಡು ಬರ್ತಿದ್ರು. ಈಗ ನೋಡ್ರಿ, ಈಗ ಅಕ್ಕ ಮನೆಯ ಸದಸ್ಯರಿಗೆ ಸಹಾಯ ಮಾಡ್ತಿದ್ಲಲ್ಲ, ಇವಾಗ ಇವರಿಬ್ಬರಲ್ಲಿ ಯಾರಿಗೆ ಜಾಸ್ತಿ ಪ್ರೀತಿ ಸಿಗ್ತತೆ? ಈ ಲೌಕಿಕ ಪ್ರೀತಿ ಯಾರಿಗೆ ಜಾಸ್ತಿ ಸಿಗಬೇಕು? ಅಕ್ಕಗೆ ಸಿಗಬೇಕು, ಯಾಕೆಂದರೆ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾಳೆ. ಆದರೆ ಅಲ್ಲಿ ಏನಾಗ್ತತೆ, ತಂಗಿಗೆ ಜಾಸ್ತಿ ಸಿಗ್ತತೆ. ಯಾಕೆ ಅಂದರೆ ಅಕ್ಕ ಮಾಡ್ತಾಳೆ, ಬಟ್ ಅಲ್ಲಿ ಏನಾದರೂ ಮತ್ತೆ ಅವರು ಜ್ಞಾನದಾಗಿಲ್ದವ್ರು ಅಂದರೆ ಅವರಿಂದ ಏನಾದರೂ ಮಾತುಗಳು ಸಮಸ್ಯೆಗಳು ಬರ್ತಾ ಇರ್ತವೆ. ಆದರೆ ಅಲ್ಲಿ ಬಾಬನ ಜ್ಞಾನ, ಬಾಬನ ಶಕ್ತಿ ಇರಲ್ಲಲ್ಲ, ಜಲ್ದಿ ಸಿಡ್ಸಿಡಪ್ಪನ್ನು ಏನಾದರೂ ಅನ್ನೋದು ಇದೆಲ್ಲ ಮಾಡೋದ್ರಿಂದ ಅಲ್ಲೇನಾಯಿತು, ಇವಾಗಿನವ್ರು ಏನಂತಾರೆ, ನೀವೇನು ಕೆಲಸ ಮಾಡಬೇಡ್ರಿ, ಸುಮ್ಮನೆ ಕುಂದ್ರಿ ಅಷ್ಟೇ ಅಂತಿರ್ತಾರೆ. ಅಂದರೆ ಅಷ್ಟು ಸಹಾಯ ಮಾಡಿದರೂ ಲೆಕ್ಕಕ್ಕಿಲ್ದಂಗೆ ಆಯಿತು. ಈ ತಂಗಿದೇನು ಚೆನ್ನಾಗಿ ಜ್ಞಾನ ಕೇಳಿ ಯೋಗ ಮಾಡಿ ಶಕ್ತಿ ತುಂಬ್ಕೊಂಬಂದಿರ್ತಾರೆ. ಅಲ್ಲಿ ಏನಾದರೂ ಅವರಿಂದ ತಪ್ಪಾದರೆ ಮೋಲ್ಡ್ ಆಗಿ ಹೊಂದಿಕೊಂಡು ಹೋಗೋದು, ಅವ್ರು ಏನು ಮಾಡಿದ್ರು ಸ್ನೇಹ ಪ್ರೀತಿ ಕೊಟ್ಟು ಸರಿ ಮಾಡೋದು, ಇವೆಲ್ಲದರಿಂದ ಏನಾಯಿತು, ಅಲ್ಲಿ ಮತ್ತೆ ಬಂದಮೇಲೆ ಎಷ್ಟೊತ್ತು ಹೋಗ್ತೀವಿ ಸೇವಾ ಕೇಂದ್ರಕ್ಕೆ? ಏನು ಅಲ್ಲೇ ಕೂತಿರ್ತೀವೋ? ಹೋಗಿ ಬರ್ತೀವಲ್ಲ, ಬಂದಮೇಲೆ ಮಾಡೋದೈತಲ್ಲ, ಅದನ್ನೇ ಮಾಡೋಣ. ಇನ್ನು 23 ತಾಸು ಅದೇ ಅಲ್ಲ. ಅಲ್ಲಿ ಏನಾಯಿತು, ಇನ್ನು ಸ್ನೇಹ ಪ್ರೀತಿ ಕೊಡ್ತಾ ಇನ್ನೂ ಹೆಚ್ಚು ಮನೆ ಏನಾಯಿತು, ನಂದಗೋಕುಲ ಆಯಿತು. ಅಂದರೆ ನಾವು ಇದೇ ಮೋಹ ಸೆಳೆತದಲ್ಲಿ ಇರಬಾರ್ದು. ಸ್ವಲ್ಪ ಬಾಬಾನ ಮಡಿಲಲ್ಲಿ ನಾವು ಇರಬೇಕು, ಪುರುಷಾರ್ಥದಲ್ಲಿ ಇರಬೇಕು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಮೋಹದ ಸೆಳೆತ ಇರಬಾರ್ದು, ಅನಾಸಕ್ತರಾಗಿ ತಮ್ಮ ಕರ್ತವ್ಯ ಪರಿಪಾಲನೆ ಮಾಡಬೇಕು. ಆದರೆ ಯಾರು ಇಲ್ಲಿದ್ದರೂ ಸಹ ಕರ್ಮ ಸಂಬಂಧದಲ್ಲಿರುತ್ತಾ ಅದನ್ನು ಕತ್ತರಿಸಲು ಸಾಧ್ಯವಾಗದಿದ್ದರೂ ಪರಮಾತ್ಮನಂತೂ ಬಿಡಬಾರದು. ಒಂದು ವೇಳೆ ಪರಮಾತ್ಮನ ಕೈ ಹಿಡಿದುಕೊಂಡಿದ್ದರೆ ಒಂದಲ್ಲ ಒಂದು ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವರು. ಈಗ ಪ್ರತಿಯೊಬ್ಬರೂ ತಮ್ಮನ್ನು ನನ್ನಲ್ಲಿ ಯಾವ ವಿಕಾರವಿದೆ ಎಂಬುದನ್ನು ತಿಳಿದುಕೊಂಡಿರುತ್ತೀರಿ. ಒಂದು ವೇಳೆ ಯಾರಲ್ಲಿ ಒಂದು ವಿಕಾರವಿದ್ದರೂ ಸಹ ಅವರು ಖಂಡಿತ ದೇಹಾಭಿಮಾನಿಯಾದರು. ಯಾರಲ್ಲಿ ವಿಕಾರವಿಲ್ಲವೋ ಅವರು ದೇಹಿ ಅಭಿಮಾನಿಯಾಗಿದ್ದಾರೆ. ಯಾರಲ್ಲಿ ಯಾವುದೇ ವಿಕಾರವಿದ್ದರೆ ಅವರು ಖಂಡಿತ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಮತ್ತು ಯಾರು ವಿಕಾರಗಳಿಂದ ರಹಿತರಾಗಿದ್ದಾರೆಯೋ ಅವರು ಶಿಕ್ಷೆಗಳಿಂದ ಮುಕ್ತರಾಗಿ ಬಿಡುತ್ತಾರೆ. ಹೇಗೆ ನೋಡಿ, ಕೆಲವು ಮಕ್ಕಳಿದ್ದಾರೆ, ಅವರಲ್ಲಿ ಕಾಮವಾಗಲಿ ಕ್ರೋಧವಾಗಲಿ ಲೋಭಮೋಹವಾಗಲಿ ಇಲ್ಲ. ಅಂಥವರು ಬಹಳ ಚೆನ್ನಾಗಿ ಸೇವೆ ಮಾಡಬಲ್ಲರು. ಈಗ ಅವರ ಸ್ಥಿತಿಯು ಬಹಳ ವಿಜ್ಞಾನಮಯವಾಗಿದೆ. ಅದನ್ನಂತೂ ನೀವೆಲ್ಲರೂ ಮತ ಕೊಡುತ್ತೀರಿ. ಈಗ ಇದಂತೂ ಹೇಗೆ ನಾನು ತಿಳಿದುಕೊಂಡಿದ್ದೇನೆಯೋ ಹಾಗೆಯೇ ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ. ಒಳ್ಳೆಯವರಿಗೆ ಎಲ್ಲರೂ ಒಳ್ಳೆಯವರೆಂದು ಹೇಳುತ್ತಾರೆ. ಯಾರಲ್ಲಿ ಕೊರತೆಗಳಿರುವುದೋ ಅವರಿಗೆ ಎಲ್ಲರೂ ಅದೇ ಓಟನ್ನು ಕೊಡುತ್ತಾರೆ. ಈಗ ಇದನ್ನು ನಿಶ್ಚಯ ಮಾಡಿಕೊಳ್ಳಿ. ಬಾಬಾ ಏನು ಹೇಳಿದರು,
ಯಾರಲ್ಲಿ ಕೊರತೆಗಳಿರ್ತಾರೋ ಅದೇ ಓಟು ಕೊಡ್ತಾರೆ ಅಂತ ಹೇಳಿದರು ಬಾಬಾ. ಅಂದರೆ ಅದಕ್ಕೆ ನೋಡ್ರಿ, ನಾವು ಚೆನ್ನಾಗಿ ಯೋಗ ಮಾಡಿ ಸ್ನೇಹ ಪ್ರೀತಿ ತುಂಬಿಕೊಂಡು ಸ್ನೇಹ ಪ್ರೀತಿ ಹಂಚುತ್ತಾ ಇರಬೇಕು. ನಾವು ಸ್ನೇಹ ಪ್ರೀತಿ ಹಂಚುತ್ತಾ ಇಲ್ಲ, ಸಿಡ್ಸಿಡಪ್ಪನ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಸಂಬಂಧ ಸಂಪರ್ಕದ ಆತ್ಮಗಳು, ಇವಾಗಂತೂ ಮೊಬೈಲ್ಗಳು ಬಂದ್ಬಿಟ್ಟವೆ, ತಮ್ಮಲ್ಲೂ ಸಂಕಲ್ಪ, ಬೇರೆಯವ್ರಿಗೂ ಮೊಬೈಲಾಗ ವರ್ಣನೆ ಮಾಡಿ ಹೇಳ್ತಾ ಇರ್ತಾರೆ. ಆ ಎಲ್ಲ ನೆಗೆಟಿವ್ ವಿಚಾರಗಳಿಂದ ನಮ್ಮ ಆತ್ಮಕ್ಕೆ ನೆಗೆಟಿವ್ ಶಕ್ತಿ ತುಂಬ್ತಾ ಹೋಗ್ತತೆ. ಅದರಿಂದ ಆರೋಗ್ಯನೂ ಕೆಡ್ತತೆ, ನಮ್ಮ ಪುರುಷಾರ್ಥದಲ್ಲಿ ವಿಘ್ನಗಳು ಆಗ್ತವೆ. ಹೌದಾ? ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀವಿ ಅಂದರೆ ಯಾವುದು ಸುಮ್ಮನೆ ಅಲ್ಲ. ಹೆಜ್ಜೆ ಇಟ್ಟಲ್ಲಿ ಪದ್ಮ ಅಂದರೆ ಹೆಜ್ಜೆ ಇಟ್ಟಲ್ಲಿ ನಷ್ಟನೂ ಇರ್ತತೆ. ಶ್ರೇಷ್ಠ ಪದವಿ. ಆ ಪದವಿನ ಪಡಿಬೇಕಂದ್ರೂ ಅಲ್ಲಿ ಜ್ಞಾನ, ಯೋಗದ ಶಕ್ತಿ, ಪುರುಷಾರ್ಥ ಎಲ್ಲವೂ ಬೇಕಾಗ್ತತೆ. ಅದಕ್ಕೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ಇದನ್ನು ನಿಶ್ಚಯ ಮಾಡಿಕೊಳ್ಳಿ, ಯಾರಲ್ಲಿ ಯಾವುದೇ ವಿಕಾರವಿದ್ದರೆ ಅವರು ಸರ್ವಿಸ್ ಮಾಡಲು ಸಾಧ್ಯವಿಲ್ಲ. ಯಾರು ವಿಕಾರಗಳಿಂದ ರಹಿತರಾಗಿದ್ದಾರೆಯೋ ಅವರು ಸರ್ವಿಸ್ ಮಾಡಿ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವರು. ಅಂದರೆ ಸೇವೆಯಲ್ಲಿ ಏರುವ ಕಲೆಯಲ್ಲಿ ಬರಬೇಕು ಅಂದರೆ ಇಂಪಾರ್ಟೆಂಟ್ ಆಶೀರ್ವಾದನೇ ನಮ್ಮನ್ನು ಏರುವ ಕಲೆಯಲ್ಲಿ ತರ್ತತೆ. ಆ ಆಶೀರ್ವಾದ ಯಾವಾಗ ಸಿಗ್ತತೆ? ನಾವು ಸ್ನೇಹ ಪ್ರೀತಿ ಕೊಟ್ಟಾಗ. ಬಾಬಾ ಏನು ಹೇಳ್ತಾ ಇದ್ದಾರೆ, ವಿಕಾರಿಗಳಿಂದ ಪೂರ್ಣ ವಿಜಯ ಬೇಕು, ವಿಕಲ್ಪಗಳ ಮೇಲೆ ವಿಜಯ ಬೇಕಾಗಿದೆ. ಈಶ್ವರಾರ್ಥ ಸಂಕಲ್ಪಕ್ಕೆ ನಿಸ್ಸಂಕಲ್ಪವೆನ್ನಲಾಗುವುದು. ವಾಸ್ತವದಲ್ಲಿ ಯಾವ ಸಂಕಲ್ಪ ನಡೆಯಲೇ ಇಲ್ಲವೋ ಸುಖ ದುಃಖದಿಂದ ಭಿನ್ನರಾಗಿ ಬಿಡುವರೋ ಅದಕ್ಕೆ ನಿಸ್ಸಂಕಲ್ಪತೆ ಎಂದು ಹೇಳಲಾಗುವುದು. ಇದಂತೂ ಅಂತ್ಯದಲ್ಲಿ ಯಾವಾಗ ನೀವು ಲೆಕ್ಕಾಚಾರಗಳನ್ನು ಮುಗಿಸಿ ಹೋಗಿಬಿಡುತ್ತೀರೋ ಅಲ್ಲಿ ದುಃಖ ಸುಖದಿಂದ ಭಿನ್ನ ಸ್ಥಿತಿಯಲ್ಲಿ ಹೋಗುತ್ತೀರಿ. ಆಗ ಯಾವುದೇ ಸಂಕಲ್ಪವೂ ನಡೆಯುವುದಿಲ್ಲ. ಆ ಸಮಯದಲ್ಲಿ ಕರ್ಮ ಅಕರ್ಮ ಎರಡರಿಂದಲೂ ದೂರ ಅಕರ್ಮಿ ಸ್ಥಿತಿಯಲ್ಲಿರುತ್ತೀರಿ. ಅಂದರೆ ಅಂತಿಮ ಸ್ಟೇಜ್ ಇದು. ಒಳ್ಳೆಯದಿಲ್ಲ, ಕೆಟ್ಟದ್ದಿಲ್ಲ, ನಿಲ್ ಸಂಕಲ್ಪನೆ, ಆತ್ಮನೇ ಶಾಂತ ಸ್ಥಿತಿ ಆಗೋದು. ನೋಡಿದ್ವಲ್ಲ ರತನ್ ಮೋಹಿನಿ ದಾದಿಯವ್ರನ್ನ. ಅಂದರೆ ಸಣ್ಣಟ್ಟು ಶಾಂತಿ, ಒಳ್ಳೆಯದು ಇಲ್ಲ, ಕೆಟ್ಟದ್ದು ಇಲ್ಲ. ಈ ಥರ ಸ್ಥಿತಿ ಅಂತಿಮದಲ್ಲಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ನಿಮಗೆ ಸಂಕಲ್ಪಗಳು ಅವಶ್ಯವಾಗಿ ನಡೆಯುವುದು, ಏಕೆಂದರೆ ನೀವು ಇಡೀ ಪ್ರಪಂಚವನ್ನು ಶುದ್ಧ ಮಾಡುವ ಅರ್ಥವಾಗಿ ನಿಮಿತ್ತರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಶುದ್ಧ ಸಂಕಲ್ಪಗಳು ಅವಶ್ಯವಾಗಿ ನಡೆಯುತ್ತವೆ. ಸತ್ಯಯುಗದಲ್ಲಿ ಶುದ್ಧ ಸಂಕಲ್ಪವು ನಡೆಯುವ ಕಾರಣ ಸಂಕಲ್ಪವು ಸಂಕಲ್ಪವಲ್ಲ. ಕರ್ಮ ಮಾಡುತ್ತಲೂ ಕರ್ಮ ಬಂಧನವಾಗುವುದಿಲ್ಲ. ತಿಳಿಯಿತೆ? ಈಗ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ಪರಮಾತ್ಮನೇ ತಿಳಿಸಬಲ್ಲರು. ಅವರೇ ವಿಕರ್ಮಗಳಿಂದ ಬಿಡಿಸುವವರಾಗಿದ್ದಾರೆ. ಈ ಸಂಗಮದಲ್ಲಿ ನಿಮಗೆ ಓದಿಸುತ್ತಿದ್ದಾರೆ. ಆದ್ದರಿಂದ ಮಕ್ಕಳೇ, ತಮ್ಮ ಮೇಲೆ ಬಹಳ ಎಚ್ಚರಿಕೆ ನೀಡಿ ತನ್ನ ಲೆಕ್ಕಾಚಾರವನ್ನು ಸಹ ನೋಡುತ್ತಾ ಇರಿ. ಲೆಕ್ಕಾಚಾರಗಳನ್ನು ಮುಗಿಸುವುದಕ್ಕಾಗಿಯೇ ನೀವಿಲ್ಲಿಗೆ ಬಂದಿದ್ದೀರಿ. ಅಂದ ಮೇಲೆ ಇಲ್ಲಿ ಬಂದ ಮೇಲೂ ಸಹ ಲೆಕ್ಕಾಚಾರಗಳನ್ನು ಮಾಡಿಕೊಳ್ಳುತ್ತಾ ಅದರಿಂದ ಶಿಕ್ಷೆಯನ್ನು ಅನುಭವಿಸುವಂತಾಗಬಾರದು. ಈ ಗರ್ಭ ಜೈಲಿನ ಶಿಕ್ಷೆಯೇನು ಕಡಿಮೆಯಲ್ಲ. ಈ ಕಾರಣವೇ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ಈ ಗುರಿಯು ಬಹಳ ದೊಡ್ಡದಾಗಿದೆ. ಆದ್ದರಿಂದ ಎಚ್ಚರಿಕೆಯಿಂದ ನಡೆಯಬೇಕಾಗಿದೆ. ವಿಕಲ್ಪಗಳ ಮೇಲೆ ಖಂಡಿತ ವಿಜಯ ಗಳಿಸಬೇಕಾಗಿದೆ. ಈಗ ಎಲ್ಲಿಯ ತನಕ ನೀವು ವಿಕಲ್ಪಗಳ ಮೇಲೆ ಜಯಗಳಿಸಿದ್ದೀರಿ? ಬಾಬಾ ಏನು ಹೇಳಿದರು, ನಿಮ್ಮಲ್ಲಿ ವಿಕಲ್ಪಗಳು ಬರಬಾರ್ದು ಅಂತ ಅಂದರು. ಯಾಕೆ ಅಂದರೆ ನಾವು ಇವಾಗ ಅಮೃತ ವೇಳೆ ಚೆನ್ನಾಗಿ ಯೋಗ ಮಾಡಿದ್ದೀವಿ, ಶಕ್ತಿಯಿಂದ ಭರ್ಪೂರಾಗಿದ್ದೀವಿ. ಮತ್ತು ಆಮೇಲೆ ನಾವು ತುಂಬಿದ್ದೆಲ್ಲ ಸೋರಿ ಹೋಗ್ಬಿಡ್ತತೆ. ಅದಕ್ಕೆ ವಿಕಲ್ಪದಲ್ಲಿ ಹೋಗಬಾರ್ದು, ನೆಗೆಟಿವ್ ಸಂಕಲ್ಪಗಳಲ್ಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಎಲ್ಲಿಯವರೆಗೆ ಈ ನಿಸ್ಸಂಕಲ್ಪ ಅರ್ಥಾತ್ ಸುಖ ದುಃಖದಿಂದ ಭಿನ್ನ ಸ್ಥಿತಿಯಲ್ಲಿರುತ್ತೀರಿ ಎಂಬುದನ್ನು ನೀವು ತಮಗೆ ತಾವು ತಿಳಿದುಕೊಳ್ಳುತ್ತಾ ಇರಿ. ಯಾರು ಸ್ವಯಂನ ಬಗ್ಗೆ ಅರಿತುಕೊಳ್ಳಲು ಸಾಧ್ಯವಿಲ್ಲವೋ ಅವರು ಮಮ್ಮ ಬಾಬಾರವರೊಂದಿಗೆ ಕೇಳಬಹುದು, ಏಕೆಂದರೆ ನೀವಂತೂ ಅವರ ವಾರಸುದಾರರಾಗಿದ್ದೀರಿ. ಆದ್ದರಿಂದ ಅವರು ಎಲ್ಲವನ್ನೂ ತಿಳಿಸಬಲ್ಲರು. ಇವಾಗ ಇದಂತೂ ಸಾಕಾರ ಮುರಳಿ, ಆಗ ಎಲ್ಲರಿದ್ದರು, ಬಾಬಾ ಮಮ್ಮ ಕೇಳೋದು ಇತ್ತು. ಇವಾಗ ಏನು ಮಾಡಬೇಕು, ಯಾವ ಥರ ನಾವು ತಿಳ್ಕೋಬೇಕು? ಈಗ ನಮ್ಮ ಆತ್ಮನ ಗುಣಗಳನ್ನ ವರ್ಣನೆ ಮಾಡ್ತೀವಲ್ಲ ಸ್ವದರ್ಶನ ಚಕ್ರದಲ್ಲಿ,
ನಾನಾತ್ಮ ಶಾಂತ ಸ್ವರೂಪ. ಶಾಂತಿಯಲ್ಲಿದ್ನ ಕ್ರೋಧದಲ್ಲಿ ಬನ್ನೆ. ನಾನಾತ್ಮ ಆನಂದ ಸ್ವರೂಪ. ಆನಂದವಾಗಿದ್ದೀನ. ಏನು ಚಿಂತೆ ಇದೆನಾ ಅಂದರೆ ಚಿಂತೆ, ನೆಗೆಟಿವ್ ಸಂಕಲ್ಪ ಇವು ಎಷ್ಟು ಇದೆ ಅಂದರೆ ಎಷ್ಟು ಕರ್ಮ ಐತೆ ನನ್ನಲ್ಲಿ. ಈ ಥರ ಜ್ಞಾನ ಸ್ವರೂಪ ಅಂದರೆ ನಾನು ಬಾಬನ ಜ್ಞಾನದಂತೆ ಎಷ್ಟು ಪರ್ಸೆಂಟೇಜ್ ನಡೀತಾ ಇದ್ದೀನಿ. ಪವಿತ್ರ ಸ್ವರೂಪ ನನ್ನಲ್ಲಿ ಶುದ್ಧ ಸಂಕಲ್ಪಗಳು ಎಷ್ಟಿದೆ ಪರ್ಸೆಂಟೇಜ್. ಮತ್ತು ನೆಗೆಟಿವ್ ಸಂಕಲ್ಪ ವಿಕಲ್ಪಗಳು ಎಷ್ಟಿದೆ. ಈ ಥರ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಅಲ್ಲಿ ಚೆಕ್ ಮಾಡ್ಕೊಂಡಾಗ ಅಲ್ಲಿ ನಾವು ಈ ಥರ ಇದೆ, ನಾವು ಮಾಡ್ತಾ ಇದ್ದೀವಿ ಅಂದಾಗ ಪರಿವರ್ತನೆ ಆಗೋದ್ರ ಕಡೆ ಗಮನ ಕೊಡಬೇಕು, ಪರಿವರ್ತನೆ ಮಾಡಬೇಕು. ಆಮೇಲೆ ದಿನಾಲೂ ಇವು ನಾನು ಶಾಂತ ಸ್ವರೂಪ, ಆನಂದ ಸ್ವರೂಪ ಈ ಗುಣಗಳ ಸ್ಮೃತಿ ಮಾಡೋದ್ರಿಂದ ಇವು ಆತ್ಮನಲ್ಲಿ ಇದ್ದಾವೆ. ಇವು ಇಮರ್ಜ್ ಆಗ್ತಾ ಈ ಶಕ್ತಿಗಳು ಹೆಚ್ಚಾದಂಗೆಲ್ಲ ನಿಮಗೆ ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಈ ಥರ ನಿಮ್ಮನ್ನು ನೀವು ಪರಿಶೀಲನೆ ಮಾಡ್ಕೊಳ್ರಿ ಅಂತ ಬಾಬಾ ಹೇಳ್ತಾರೆ. ನಿಸ್ಸಂಕಲ್ಪ ಸ್ಥಿತಿಯಲ್ಲಿರುವುದರಿಂದ ನೀವು ತಮ್ಮದಷ್ಟೇ ಅಲ್ಲ, ಯಾವುದೇ ವಿಕರ್ಮಗಳನ್ನು ಸಹ ನೀವು ಅದುಮಿಡಬಲ್ಲಿರಿ. ಯಾವುದೇ ಕಾಮಿ ಪುರುಷನು ನಿಮ್ಮ ಮುಂದೆ ಬಂದರೂ ಸಹ ಆಗ ಅವರಿಗೆ ವಿಕಾರಿ ಸಂಕಲ್ಪವೂ ನಡೆಯುವುದಿಲ್ಲ. ಹೇಗೆ ಯಾವುದೇ ದೇವತೆಗಳ ಬಳಿ ಹೋದಾಗ ಅವರ ಮುಂದೆ ಎಂಥ ವ್ಯಕ್ತಿಗಳು ಸಹ ಶಾಂತವಾಗಿ ಬಿಡುತ್ತಾರೆ, ಹಾಗೆಯೇ ನೀವು ಸಹ ಗುಪ್ತ ರೂಪದಲ್ಲಿ ದೇವತೆಗಳಾಗಿದ್ದೀರಿ. ನಿಮ್ಮ ಮುಂದೆಯೂ ಯಾರದೇ ವಿಕಾರಿ ಸಂಕಲ್ಪವು ನಡೆಯಲು ಸಾಧ್ಯವಿಲ್ಲ. ನೋಡ್ರಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಮ್ಮ ಆತ್ಮದಲ್ಲಿ ಸದಾ ಶುದ್ಧ ವಿಚಾರಗಳಿದ್ದು ಪವಿತ್ರತೆಯ ವೈಬ್ರೇಷನ್ ಹರಡ್ತಾ ಐತಂದರೆ ಅಲ್ಲಿ ವಿಕಾರಿ ದೃಷ್ಟಿ ಇಟ್ಕೊಂಡು ಬಂದರೂ ಕೂಡ ಅವರು ಶಾಂತ ಆಗಿಬಿಡ್ತಾರೆ ನಿಮ್ಮ ಮುಂದೆ ಅಂತ ಹೇಳ್ತಾರೆ ಬಾಬಾ. ಈಗ ನೋಡ್ರಿ ಲಕ್ಷ್ಮೀನಾರಾಯಣರ ಫೋಟೋದ ಮುಂದೆ ಹೋದರೆ ಯಾವ ಭಾವನೆ ಬರ್ತದೆ, ಒಂದು ಸಿನಿಮಾ ಆ್ಯಕ್ಟ್ರ್ ಫೋಟೋದ ಮುಂದೆ ಹೋದರೆ ಯಾವ ಭಾವನೆ ಬರ್ತದೆ. ಅವರ ಏನು ಚಲನವಲನೆ ಇರ್ತದೋ ಅದರ ವೈಬ್ರೇಷನ್ ಅಲ್ಲಿ ಬರ್ತಾ ಇರ್ತದೆ. ಈಗ ನಾವು ಎಂಥ ವೈಬ್ರೇಷನ್ ಹರಡಬೇಕು, ದೇವತಾ ಶಕ್ತಿ ಪವಿತ್ರತೆಯ ವೈಬ್ರೇಷನ್ ಹರಡಬೇಕು. ಅದರಿಂದ ಏನು ಲಾಭ, ಇಂಥ ಅನೇಕ ಕಾಮಿ ಪುರುಷರಿರ್ತಾರೆ. ಯಾರದು ಒಂದು ವೇಳೆ ಕೆಲವು ಸಂಕಲ್ಪಗಳು ನಡೆದರೂ ಸಹ ಅದು ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ, ನೀವು ಯೋಗಯುಕ್ತರಾಗಿ ನಿಂತಿದ್ದಾಗ ಮಾತ್ರ. ಅಂದರೆ ಕೆಲವರಿಗೆ ಬರ್ಬೋದು ನಮ್ಮ ಆಕರ್ಷಣೆ, ಕಾಮ ವಿಕಾರಗಳು ಬರ್ಬೋದು, ಆದರೆ ನಮ್ಮಲ್ಲಿ ಯೋಗ ಶಕ್ತಿ ಇಲ್ಲ ಅಂದರೆ ಅವರ ಆಕರ್ಷಣೆಗೆ ಒಳಗಾಗ್ಬಿಡ್ತೀವಿ ನಾವು, ಮತ್ತು ಕಾಮ ವಿಕಾರಕ್ಕೆ ವಶ ಆಗ್ಬಿಡ್ತೀವಿ. ಆದರೆ ನಮ್ಮಲ್ಲಿ ಪವಿತ್ರತಾ ಶಕ್ತಿ ಭರ್ಪೂರಾಗಿತ್ತು ಅಂದರೆ ಅವರು ನಮ್ಮ ಮೇಲೆ ಸಂಕಲ್ಪಗಳು ಮಾಡಿದರೂ ಕೂಡ ಆ ಸಂಕಲ್ಪಗಳ ಪ್ರಭಾವಕ್ಕೆ ನಾವು ಒಳಗಾಗಲ್ಲ ಅಂತ ಬಾಬಾ ಹೇಳ್ತಾರೆ. ನೋಡಿ ಮಕ್ಕಳೇ, ನೀವಿಲ್ಲಿ ಪರಮಾತ್ಮನಿಗೆ ವಿಕಾರಗಳ ಆಹುತಿಯನ್ನು ಕೊಡಲು ಬಂದಿದ್ದೀರಿ. ಆದರೆ ಕೆಲವರು ನಿಯಮಾನುಸಾರವಾಗಿ ಇನ್ನೂ ಆಹುತಿಯನ್ನು ನೀಡಿಲ್ಲ. ಅವರ ಯೋಗವು ಪರಮಪಿತನೊಂದಿಗೆ ಜೋಡಣೆಯಾಗಿಲ್ಲ. ಇಡೀ ದಿನ ಬುದ್ಧಿಯೋಗವು ಅಲಿಯುತ್ತಿರುತ್ತದೆ, ಅರ್ಥಾತ್ ದೇಹಿ ಅಭಿಮಾನಿಗಳಾಗಿಲ್ಲ. ದೇಹಾಭಿಮಾನದಲ್ಲಿರುವುದರಿಂದ ಅನ್ಯರ ಸ್ವಭಾವದಲ್ಲಿ ಬಂದು ಬಿಡುತ್ತಾರೆ. ಈ ಕಾರಣದಿಂದ ಪರಮಾತ್ಮನೊಂದಿಗೆ ಪ್ರೀತಿಯನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಅಂದರೆ ನಮಗಿನ್ನೂ ದೇಹಾಭಿಮಾನದ ಸ್ಥಿತಿ ಇತ್ತು, ನೆಗೆಟಿವ್ ಇತ್ತು ಅಂದರೆ ಪರಂಧಾಮದಲ್ಲಿರೋ ತಂದೆಯ ಪ್ರೀತಿನ ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯೋಗ ಹಿಡಿಯಲ್ಲ ದೇಹಾಭಿಮಾನಿಗಳಿಗೆ, ಯೋಗ ತುಂಡು ಆಗ್ತಿರ್ತತೆ. ಮತ್ತು ತುಂಡಾಗೋ ಯೋಗದಿಂದ ಪ್ರೀತಿ ಅನುಭವ ಹೆಂಗಾಗ್ತತೆ? ಬಾಬಾ ಏನು ಹೇಳ್ತಾ ಇದ್ದಾರೆ, ಪರಮಾತ್ಮನ ಅರ್ಥವಾಗಿ ಸರ್ವಿಸ್ ಮಾಡುವ ಅಧಿಕಾರಿಗಳಾಗಲು ಸಾಧ್ಯವಿಲ್ಲ. ಕೆಲವರಿಗೆ ಭಾಳ ಆಸೆ ಇರ್ತತೆ ಸೇವೆ ಮಾಡೋಕ್ಕೆ. ಅಲ್ಲಿ ನಮ್ಮನ್ನು ಕೈ ಹಿಡಿದವ್ರು ಯಾರು? ಬಾಬಾ. ಅವರು ಒರೆಸ್ತಾರೆ. ಅಲ್ಲಿ ಸೇವೆ ಸಿಕ್ಕಿಲ್ಲ ಅಂದರೆ ಅದಕ್ಕೆ ನಾನು ಯೋಗ್ಯ ಇಲ್ಲ. ಬರೀ ಆಸೆ ಇದ್ದರೆ ಸಾಲದಲ್ಲ, ಅದಕ್ಕೆ ತಕ್ಕಂಗೆ ಯೋಗದ ಶಕ್ತಿ ಎಲ್ಲದೂ ಇರಬೇಕಲ್ಲ, ಜ್ಞಾನ ಧಾರಣೆ ಅದೆಲ್ಲ ನೋಡಿ ಮುಂದುವರಿಸ್ತಾರೆ ಬಾಬಾ. ಅವರು ಸರಿಯಾಗಿ ಶ್ರೀಮತದಿಲ್ಲ ಯೋಗ ಬರೀ ತುಂಡಾಗ್ತಿರ್ತತೆ ಅಂದರೆ
ಅಂಥವ್ರಿಗೆ ಬಾಬಾ ಸೇವೆಗೆ ಹೆಂಗೆ ಮುಂದುವರಿಸ್ತಾರೆ? ಹೌದಾ? ಅದು ಸೇವೆಯ ಅಧಿಕಾರಿಗಳಾಗಲು ಸಾಧ್ಯವಿಲ್ಲ. ಯಾರು ಪರಮಾತ್ಮನಿಂದ ಸರ್ವಿಸ್ ತೆಗೆದುಕೊಂಡು ಮತ್ತೆ ಸರ್ವಿಸ್ ಮಾಡುತ್ತಿದ್ದಾರೆಯೋ, ಅರ್ಥಾತ್ ಪತಿತರನ್ನು ಪಾವನ ಮಾಡುತ್ತಿದ್ದಾರೆಯೋ, ಅವರೇ ನನ್ನ ಸತ್ಯವಾದ ಪಕ್ಕಾ ಮಕ್ಕಳಾಗಿದ್ದಾರೆ. ಅವರಿಗೆ ಬಹಳ ದೊಡ್ಡ ಪದವಿ ಸಿಗುತ್ತದೆ. ಈಗ ಸ್ವಯಂ ಪರಮಾತ್ಮನೇ ಬಂದು ನಿಮ್ಮ ತಂದೆಯಾಗಿದ್ದಾರೆ. ಆ ತಂದೆಯನ್ನು ಸಾಧಾರಣ ರೂಪದಲ್ಲಿ ಅರಿತುಕೊಳ್ಳದೆ ಯಾವುದೇ ಪ್ರಕಾರದ ಸಂಕಲ್ಪವನ್ನು ಉತ್ಪನ್ನ ಮಾಡುವುದು ಸಹ ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಈಗ ಅಂಥ ಸಮಯವು ಬರುವುದು ಯಾವಾಗ 108 ಮಂದಿ ಜ್ಞಾನಗಂಗೆಯರು ಪೂರ್ಣ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವರು. ಉಳಿದಂತೆ ಯಾರು ಓದಿಲ್ಲವೋ ಅವರು ತಮ್ಮದೇ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಈ ನಿಶ್ಚಯವನ್ನು ಅರಿತುಕೊಳ್ಳಿ. ಯಾರು ಈ ಈಶ್ವರೀಯ ಯಜ್ಞದಲ್ಲಿ ಬಚ್ಚಿಟ್ಟುಕೊಂಡು ಕೆಲಸ ಮಾಡುತ್ತಾರೆಂದರೆ ಅವರನ್ನು ಸರ್ವಜ್ಞನಾದ ತಂದೆಯು ನೋಡುತ್ತಾರೆ. ಅವರು ಮತ್ತೆ ತನ್ನ ಸಾಕಾರ ಸ್ವರೂಪ ತಂದೆಗೆ ಸಾವಧಾನವನ್ನು ಕೊಡುವ ಅರ್ಥವಾಗಿ ಟಚ್ ಕೊಡುತ್ತಾರೆ. ಆದ್ದರಿಂದ ಯಾವುದೇ ಮಾತನ್ನು ಮುಚ್ಚಿಡಬಾರದು. ಬಲೆ ತಪ್ಪುಗಳಾಗುತ್ತವೆ, ಆದರೆ ಅವನ್ನು ತಿಳಿದಾಗಲೇ ಮುಂದೆ ನೀವು ಅದರಿಂದ ಮುಕ್ತರಾಗುತ್ತೀರಿ. ಆದ್ದರಿಂದಲೇ ಮಕ್ಕಳೇ ಎಚ್ಚರಿಕೆಯನ್ನಿಡಿ. ಬಾಬಾ ಇಲ್ಲಿ ಏನು ಹೇಳಿದ್ರು, ಯಥಾರ್ಥವಾಗಿ ಅರ್ಥಕೊಂಡು ಬಾಬಾ ಸೇವೆ ಮಾಡ್ಸೋಕ್ಕೆ ನಿಮಿತ್ತ ಇದ್ದಾರೆ, ಸೇವೆ ಮಾಡಿರಿ. ಆದರೆ ನೆಗೆಟಿವ್ ಸಂಕಲ್ಪ ಹಾಕಿ ವಿನಾಶ ಮಾಡ್ಕೋಬೇಡ್ರಿ ಅಂತಾರೆ. ಅಂದ್ರೇನು? ಇಲ್ಲಿ ಬಾಬಾ ನಮ್ಗೇನೇ ಮಾಡಿಸ್ಬೇಕಂದ್ರೂ ಮಧ್ಯೆ ಯಾರನ್ನ ಇಟ್ಕೊಂಡಾರೆ? ನಿಮಿತ್ತವ್ರನ್ನ ಇಟ್ಕೊಂಡಾರೆ. ಅವ್ರ ಬಗ್ಗೆ ನಮಗೆ ಗೌರವ ಭಾವನೆ ಇರಬೇಕು. ಹೆಂಗೆ ಭಾವನೆ ಇರ್ತತ್ತೋ ಅವರು ಅದರಂತೆ ವ್ಯವಹಾರ ಇರ್ತದೆ. ನಿಮಿತ್ತರಿಲ್ಲದೆ ನಾವು ಭಾಗ್ಯ ರೂಪಿಸ್ಕೊಂಬಕ್ಕ ಸಾಧ್ಯನೇ ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಕೆಲವು ವ್ಯರ್ಥ ವಿಚಾರಗಳನ್ನ ಕೊರತೆಗಳನ್ನೇ ನೋಡ್ತಾ ಇರ್ತೀವಿ. ಅದಕ್ಕೆ ಒಬ್ಬರು ಕ್ಲಾಸ್ ಮಾಡಿದರು ಮಹಾರಥಿಗಳು. ಬಾಬಾ ನಿಮ್ಗೆ ಏನು ಹೇಳ್ತಾರೋ ಅದನ್ನು ನೀವು ಮಾಡಿರಿ. ಅಂದರೆ ಯೋಗ, ಜ್ಞಾನ, ಶ್ರೀಮತದಂತೆ ನಡೆಯೋದು, ಧಾರಣೆ, ಅದನ್ನು ಬಾಬಾ ಹೇಳಿದ್ದನ್ನು ನೀವು ಮಾಡಿರಿ. ನೀವು ಅವ್ರು ಹೇಳಿದ್ದು ನೀವು ಮಾಡಿರಂದ್ರೆ ಬಾಬಾ ನಿಮ್ಮನ್ನು ಹೆಂಗೆ ನಡೆಸ್ಬೇಕು ಹಂಗೆ ನಡೆಸ್ತಾರೆ. ನೀವು ಅದನ್ನು ಮಾಡೋದಿಲ್ಲ, ಇಂಥವು ಮಾಡ್ತೀರಿ, ನೆಗೆಟಿವ್ ಅಕ್ಕ ಅಂತ ಕೂಡ್ತೀರಿ. ಅಲ್ಲಿ ಅವು ಯಾರು ಮಾಡಬಾರ್ದು ಅನ್ನೋದಿರಲ್ಲ. ಅವರಿಗೆ ಶಕ್ತಿ ಕಮ್ಮಿ ಇರ್ತತೆ. ಅದು ಶಕ್ತಿ ತುಂಬಿ ಸರಿ ಮಾಡಬೇಕು ಅಂತ ಬಾಬಾ ಪಾಲನೆ ಮಾಡಬೇಕಂದ್ರೆ ನೀವು ನೆಗೆಟಿವ್ ಸಂಕಲ್ಪ ಹಾಕಿ ಅವ್ರಿಗೆ ಅಡ್ಡಗೋಡೆ ಇಟ್ಟುಬಿಡ್ತೀರಿ. ನಿಮಗೆ ನೀವೇ ವಿನಾಶ ಮಾಡ್ಕೊಂಬಿಡ್ತೀರಿ ಅಂತ ಹೇಳಿದರು ಬಾಬಾ. ಮತ್ತೇನು ಹೇಳಿದರು ಬಾಬಾ? ಏನೇನು ನಡೆದ್ರು ಇವಾಗ ಬಾಬಾಗೆ ಹೆಂಗೆ ತಿಳಿಸ್ಬೇಕು? ಪತ್ರ ಬರೆದು ಅಮೃತ ವೇಳೆ ಮುಂದೆ ಇಟ್ಕೊಂಡು ಕುಂತ್ರೆ ಪ್ರತಿಯೊಬ್ಬರನ್ನೂ ನೋಡ್ತಾರೆ ಬಾಬಾ. ಅಲ್ಲಿ ನಮಗೆ ನಾವೇನು ತಪ್ಪು ಮಾಡೀವಂತ ಬಾಬಾ ಟಚ್ ಕೊಡ್ತಾರ, ಸರಿ ಮಾಡ್ಕೊಳಕ್ಕೆ ಮಾರ್ಗ ಕೊಡ್ತಾರೆ. ಈ ಥರ ಎಲ್ಲ ಹೇಗೆ ವಿಘ್ನಗಳಿಂದ ಪಾರಾಗೋದು ಎಲ್ಲದನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಮಕ್ಕಳು ಮೊದಲು ತಮ್ಮನ್ನು ನಾನು ಯಾರು, ವಾಟ್ ಐ ಆಮ್ ಎಂಬುದನ್ನು ತಿಳಿದುಕೊಳ್ಳಬೇಕು. ನಾನು ಎಂದು ಶರೀರಕ್ಕೆ ಹೇಳುವುದಿಲ್ಲ, ಆತ್ಮಕ್ಕೆ ನಾನು ಎಂದು ಹೇಳುತ್ತಾರೆ. ನಾನಾತ್ಮ ಎಲ್ಲಿಂದ ಬಂದಿದ್ದೇನೆ, ಯಾರ ಸಂತಾನನಾಗಿದ್ದೇನೆ, ನಾನಾತ್ಮನು ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆಂದು ಯಾವಾಗ ಅರ್ಥವಾಗಿ ಬಿಡುವುದು, ಆಗ ತನ್ನ ತಂದೆಯನ್ನು ನೆನಪು ಮಾಡುವುದರಿಂದ ಖುಷಿಯು ಬಂದು ಬಿಡುವುದು. ಮಕ್ಕಳಿಗೆ ಯಾವಾಗ ತನ್ನ ತಂದೆಯ ಬಗ್ಗೆ ಅರಿತುಕೊಳ್ಳುವರೋ ಆಗ ಖುಷಿಯಾಗುತ್ತದೆ. ಎಲ್ಲಿಯವರೆಗೆ ಚಿಕ್ಕವರಾಗಿರುವರೋ ತಂದೆಯ ಬಗ್ಗೆ ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಇಷ್ಟು ಖುಷಿ ಇರುವುದಿಲ್ಲ. ಹೇಗೆ ಆದಂತೆ ಹೋದಂತೆ ತಂದೆಯ ಬಗ್ಗೆ ಪೂರ್ಣ ಅರ್ಥವಾಗುತ್ತಾ ಹೋಗುತ್ತದೆ. ಆ ನಶೆ, ಆ ಖುಷಿ ಏರುತ್ತಾ ಹೋಗುತ್ತದೆ. ಅಂದಾಗ ಮೊದಲು ಅವರ ಪರಿಚಯವನ್ನು ತಿಳಿದುಕೊಳ್ಳಬೇಕಾಗಿದೆ. ನಮ್ಮ ತಂದೆ ಯಾರು, ಅವರು ಎಲ್ಲಿರುತ್ತಾರೆ? ಒಂದು ವೇಳೆ ಆತ್ಮವು ಪರಮಾತ್ಮನಲ್ಲಿ ಲೀನವಾಗಿ ಬಿಡುತ್ತದೆ ಎಂದು ಹೇಳುವುದಾದರೆ ಆತ್ಮವು ವಿನಾಶಿಯಾಗಿ ಬಿಡುವುದು. ಅಂದ ಮೇಲೆ ಖುಷಿಯು ಯಾರಿಗೆ ಆಗುವುದು? ಬಾಬಾ ಏನು ಹೇಳ್ತಾರೆ? ಆತ್ಮ ಅವಿನಾಶಿ, ನನ್ನ ತಂದೆ ಪರಮಾತ್ಮನು ಅವಿನಾಶಿ. ಸದಾ ಈ ಖುಷಿಯಲ್ಲಿರಬೇಕು. ಬಾಬಾ ಏನು ಹೇಳ್ತಾರೆ? ನಿಮ್ಮ ಬಳಿ ಹೊಸ ಜಿಜ್ಞಾಸುಗಳು ಬಂದರೆ ಅವರನ್ನು ಪ್ರಶ್ನೆ ಮಾಡಿ, ನೀವಿಲ್ಲಿ ಏನನ್ನು ಓದುತ್ತೀರಿ, ಇದರಿಂದ ನಿಮಗೆ ಯಾವ ಪದವಿ ಸಿಗುತ್ತದೆ? ಆ ಕಾಲೇಜುಗಳಲ್ಲಿ ಓದುವವರಂತೂ ನಾವು ಡಾಕ್ಟರ್ ಆಗುತ್ತಿದ್ದೇವೆ, ಇಂಜಿನಿಯರ್ ಆಗುತ್ತಿದ್ದೇವೆ ಎಂದು ಹೇಳುತ್ತಾರೆ. ಆಗ ಇವರು ಖಂಡಿತ ಓದುತ್ತಿದ್ದಾರೆಂದು ಅವರ ಮೇಲೆ ವಿಶ್ವಾಸವನ್ನು ಇಡುತ್ತಾರಲ್ಲವೇ? ಇಲ್ಲಿಯೂ ಸಹ ವಿದ್ಯಾರ್ಥಿಗಳು ಹೇಳುತ್ತೀರಿ, ಇದು ದುಃಖದ ಪ್ರಪಂಚವಾಗಿದೆ. ಯಾವುದಕ್ಕೆ ನರಕ, ಹೆಲ್ ಅಥವಾ ಭೂತಗಳ ಪ್ರಪಂಚವೆಂದು ಹೇಳುತ್ತಾರೆ, ಅದಕ್ಕೆ ವಿರುದ್ಧವಾಗಿ ಹೆವೆನ್ ಅಥವಾ ದೈವಿ ಪ್ರಪಂಚವಿದೆ, ಅದಕ್ಕೆ ಸ್ವರ್ಗವೆಂದು ಹೇಳುತ್ತಾರೆ. ಇದನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದೀರಿ ಅಥವಾ ತಿಳಿದುಕೊಳ್ಳಲೂಬಹುದು. ಈಗ ಆ ಸ್ವರ್ಗವಿಲ್ಲ, ಇದು ನರಕವಾಗಿದೆ.
ಅಥವಾ ದುಃಖದ ಪ್ರಪಂಚವಾಗಿದೆ, ಪಾಪಾತ್ಮರ ಪ್ರಪಂಚವಾಗಿದೆ. ಆದ್ದರಿಂದ ನಮ್ಮನ್ನು ಪುಣ್ಯದ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮನನ್ನು ಕರೆಯುತ್ತಾರೆ. ಅಂದಾಗ ಯಾವ ಮಕ್ಕಳು ಇಲ್ಲಿ ಓದುತ್ತಿದ್ದೀರೋ ಅವರಿಗೆ ತಿಳಿದಿದೆ, ನಮ್ಮನ್ನು ತಂದೆಯು ಪುಣ್ಯದ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ. ಅಂದಾಗ ಯಾರು ಹೊಸ ವಿದ್ಯಾರ್ಥಿಗಳು ಬರುವರೋ ಅವರು ಮಕ್ಕಳಿಂದ ಕೇಳಬೇಕು, ಮಕ್ಕಳಿಂದ ಓದಬೇಕು. ಅವರು ತಮ್ಮ ಶಿಕ್ಷಕರ ಅಥವಾ ತಂದೆಯ ಪರಿಚಯವನ್ನು ತಿಳಿಸಬಲ್ಲರು. ತಂದೆಯು ತಾವೇ ತಮ್ಮ ಮಹಿಮೆಯನ್ನು ಕುಳಿತು ಮಾಡುವುದಿಲ್ಲ, ಶಿಕ್ಷಕರು ತಮ್ಮ ಮಹಿಮೆಯನ್ನು ತಾವೇ ತಿಳಿಸುವರೇ. ಇವರು ಇಂಥ ಶಿಕ್ಷಕನಾಗಿದ್ದಾರೆ ಎಂಬುದನ್ನು ವಿದ್ಯಾರ್ಥಿಗಳು ತಿಳಿಸುತ್ತಾರೆ. ಆದ್ದರಿಂದಲೇ ವಿದ್ಯಾರ್ಥಿಯು ಶಿಕ್ಷಕರನ್ನು ಪ್ರತ್ಯಕ್ಷ ಮಾಡುವರೆಂದು ಹೇಳುತ್ತಾರೆ. ನೀವು ಮಕ್ಕಳು ಯಾರು ಇಷ್ಟೊಂದು ಕೋರ್ಸನ್ನು ಓದಿ ಬಂದಿದ್ದೀರೋ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಹೊಸಬರಿಗೆ ತಿಳಿಸುವುದು. ಬಾಕಿ ಯಾವ ಶಿಕ್ಷಕರು BA MA ಓದಿಸುತ್ತಿದ್ದಾರೆಯೋ ಅವರೇ ಕುಳಿತು ಹೊಸ ವಿದ್ಯಾರ್ಥಿಗಳಿಗೆ ABCD ಕಲಿಸಿಕೊಡುತ್ತಾರೆಯೇ. ಕೆಲವರು ವಿದ್ಯಾರ್ಥಿಗಳು ಬಹಳ ಬುದ್ಧಿವಂತರಾಗಿದ್ದರೆ ಅವರು ಅನ್ಯರಿಗೆ ಓದಿಸುತ್ತಾರೆ. ಅದರಲ್ಲಿಯೂ ತಾಯಿ ಗುರು ಬಹಳ ಪ್ರಸಿದ್ಧವಾಗಿದ್ದಾರೆ. ಇವರು ದೇವತಾ ಧರ್ಮದ ಮೊದಲ ತಾಯಿಯಾಗಿದ್ದಾರೆ. ಇವರಿಗೆ ಜಗದಂಬೆ ಎಂದು ಹೇಳುತ್ತಾರೆ. ತಾಯಿಯ ಮಹಿಮೆ ಬಹಳಷ್ಟಿದೆ. ಬಂಗಾಳದಲ್ಲಿ ಕಾಳಿ, ದುರ್ಗಾ, ಸರಸ್ವತಿ ಮತ್ತು ಲಕ್ಷ್ಮಿ ಈ 4 ದೇವಿಯರ ಬಹಳ ಪೂಜೆ ಮಾಡುತ್ತಾರೆ. ಅಂದಾಗ ಈ 4 ಮಂದಿಯ ಪರಿಚಯವಂತೂ ತಿಳಿದಿರಬೇಕು. ಹೇಗೆ ಲಕ್ಷ್ಮಿಯು ಧನದೇವತೆಯಾಗಿದ್ದಾರೆ, ಅವರು ಇಲ್ಲಿಯೇ ರಾಜ್ಯಭಾರ ಮಾಡಿ ಹೋಗಿದ್ದಾರೆ. ಬಾಕಿ ಕಾಳಿ, ದುರ್ಗಾ ಇತ್ಯಾದಿ ಎಲ್ಲ ಹೆಸರುಗಳು ಇವರಿಗೆ ಬಂದಿವೆ. ಒಂದು ವೇಳೆ 4 ಮಂದಿ ಬೇರೆ ಬೇರೆ ಮಾತೆಯರಾಗಿದ್ದರೆ ಅವರಿಗೆ 4 ಮಂದಿ ಪತಿಯರು ಇರಬೇಕಾಗಿತ್ತು. ಈಗ ಲಕ್ಷ್ಮಿಯ ಪತಿಯಂತೂ ನಾರಾಯಣನೆಂದು ಪ್ರಸಿದ್ಧವಾಗಿದೆ. ಕಾಳಿಯ ಪತಿ ಯಾರು? ಶಂಕರ. ಆದರೆ ಶಂಕರನು ಪಾರ್ವತಿಯ ಪತಿ ಎಂದು ಹೇಳುತ್ತಾರೆ. ಪಾರ್ವತಿಯು ಕಾಳಿಯಲ್ಲ. ಅನೇಕರು ಕಾಳಿಯನ್ನು ಪೂಜಿಸುತ್ತಾರೆ, ಮಾತೆಯನ್ನು ನೆನಪು ಮಾಡುತ್ತಾರೆ, ಆದರೆ ಪಿತನ ಬಗ್ಗೆ ಗೊತ್ತಿಲ್ಲ. ಕಾಳಿಗೆ ಪತಿ ಇರಬೇಕು ಅಥವಾ ಪಿತನಿರಬೇಕು, ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ತಿಳಿಸಬೇಕಾಗಿದೆ ಪ್ರಪಂಚವು ಇದೊಂದೇ ಆಗಿದೆ. ಇದೇ ಪ್ರಪಂಚವು ಕೆಲವು ಸಮಯದಲ್ಲಿ ದುಃಖದ ಪ್ರಪಂಚ ಅಥವಾ ನರಕವಾಗುತ್ತದೆ, ಮತ್ತೆ ಸತ್ಯಯುಗದಲ್ಲಿ ಸ್ವರ್ಗವಾಗಿ ಬಿಡುತ್ತದೆ. ಲಕ್ಷ್ಮೀನಾರಾಯಣರು ಸಹ ಇದೇ ಸೃಷ್ಟಿಯಲ್ಲಿ ಸತ್ಯಯುಗದ ಸಮಯದಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು. ಬಾಕಿ ಸೂಕ್ಷ್ಮದಲ್ಲಂತೂ ಯಾವುದೇ ವೈಕುಂಠವಿಲ್ಲ. ಅಲ್ಲಿ ಸೂಕ್ಷ್ಮ ಲಕ್ಷ್ಮೀನಾರಾಯಣರಿಲ್ಲ. ಅವರ ಚಿತ್ರಗಳು ಇಲ್ಲಿಯೇ ಇವೆ. ಅಂದ ಮೇಲೆ ಅವಶ್ಯವಾಗಿ ಇಲ್ಲಿಯೇ ರಾಜ್ಯಭಾರ ಮಾಡಿ ಹೋಗಿದ್ದಾರೆ. ಆಟವೆಲ್ಲವೂ ಈ ಸಾಕಾರ ಪ್ರಪಂಚದಲ್ಲಿಯೇ ನಡೆಯುತ್ತದೆ. ಇತಿಹಾಸ ಭೂಗೋಳವೂ ಸಹ ಈ ಸಾಕಾರ ಪ್ರಪಂಚದ್ದಾಗಿದೆ. ಸೂಕ್ಷ್ಮವತನದ ಯಾವುದೇ ಇತಿಹಾಸ ಭೂಗೋಳವಿಲ್ಲ. ಆದರೆ ಎಲ್ಲ ಮಾತುಗಳನ್ನು ಬಿಟ್ಟು ನೀವು ಯಾರಾದರೂ ಹೊಸ ಜಿಜ್ಞಾಸುಗಳು ಬಂದರೆ ಅವರಿಗೆ ಮೊದಲು ತಂದೆಯ ಬಗ್ಗೆ ಕಲಿಸಬೇಕು, ನಂತರ ಆಸ್ತಿಯನ್ನು ಕುರಿತು ತಿಳಿಸಿಕೊಡಬೇಕಾಗಿದೆ. ತಂದೆಯು ಪರಮಾತ್ಮನಾಗಿದ್ದಾರೆ, ಅರ್ಥಾತ್ ಪರಮಪಿತನಾಗಿದ್ದಾರೆ. ಎಲ್ಲಿಯವರೆಗೆ ಇದನ್ನು ಪೂರ್ಣ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಪರಮಪಿತನ ಪ್ರತಿ ಅಷ್ಟು ಪ್ರೀತಿಯು ಜಾಗೃತವಾಗುವುದಿಲ್ಲ, ಆ ಖುಷಿಯೂ ಬರುವುದಿಲ್ಲ. ಏಕೆಂದರೆ ಯಾವಾಗ ತಂದೆಯನ್ನು ಅರಿತುಕೊಳ್ಳುವರೋ ಆಗ ಅವರ ಕರ್ತವ್ಯವನ್ನು ಸಹ ಅರಿತು ಖುಷಿಯಲ್ಲಿ ಬರುವರು. ಅಂದಾಗ ಈ ಮೊಟ್ಟಮೊದಲ ಮಾತನ್ನು ತಿಳಿದುಕೊಳ್ಳುವುದರಲ್ಲಿಯೇ ಖುಷಿ ಇದೆ. ಪರಮಾತ್ಮನಂತೂ ಎವರಿ ಹ್ಯಾಪಿ, ಆನಂದ ಸ್ವರೂಪರಾಗಿದ್ದಾರೆ. ನಾವು ಅವರ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಈ ಖುಷಿಯು ಏಕೆ ಬರಬಾರದು? ಏಕೆ ಆ ಅಮೋಘ ಇರುವುದಿಲ್ಲ? ಐ ಆಮ್ ಸನ್ ಆಫ್ ಗಾಡ್, ಐ ಆಮ್ ಎವರ್ ಹ್ಯಾಪಿ ಮಾಸ್ಟರ್ ಗಾಡ್. ನಾನು ಪರಮಾತ್ಮನ ಸಂತಾನ, ನಾನು ಮಾಸ್ಟರ್ ಆನಂದ ಸಾಗರನಾಗಿದ್ದೇನೆ. ಈ ಖುಷಿಯು ಬರಲಿಲ್ಲವೆಂದರೆ ತನ್ನನ್ನು ಪರಮಾತ್ಮನ ಸಂತಾನನೆಂದು ತಿಳಿದುಕೊಂಡಿಲ್ಲವೆಂಬುದು ಸಿದ್ಧವಾಗುತ್ತದೆ. ನೋಡ್ರಿ, ಇವೆಲ್ಲ ಆನಂದ, ಹ್ಯಾಪಿ, ಹೌದಾ, ಇವೆಲ್ಲ ಕೆಲವರು ಅನುಭವ ಮಾಡಲ್ಲ. ಯಾಕೆ? ವಿಕರ್ಮಗಳು ವಿನಾಶ ಆಗಿರಲ್ಲ. ಆ ವಿಕರ್ಮಗಳಿಂದ ಸಮಸ್ಯೆ, ದುಃಖ, ಚಿಂತೆಯಲ್ಲೇ ಇರ್ತಾರೆ. ಅದಕ್ಕೆ ಸಂಪೂರ್ಣ ಚೆನ್ನಾಗಿ ಅಟೆನ್ಷನ್ ಕೊಟ್ಟು ಏಕರಸದಿಂದ ಪುರುಷಾರ್ಥ ಮಾಡಿ ಪಾವನ ಆಗಿ ಸಂತುಷ್ಟತೆ, ನಿಶ್ಚಿಂತ ಚಕ್ರವರ್ತಿ ಸ್ಥಿತಿನ ಅನುಭವ ಮಾಡಬೇಕು. ಸಂಗಮ ಯುಗದಾಗ, ಸತ್ಯುಗದಾಗ ಎಲ್ಲ ಇರ್ತದೆ, ಆದರೆ ಇದು ತಂದೆಯಿಂದ ಪಡೆದಿವನ್ನ ಸುಖ ಇರಲ್ಲ. ಆಮೇಲೆ ಇಲ್ಲಿ ಬಹಳ ಸಮಯ ನಿಶ್ಚಿಂತ ಚಕ್ರವರ್ತಿ ಸ್ಥಿತಿ ಇದ್ದರೆ ಅಲ್ಲಿ ಬಹಳ ಸಮಯ ಚಕ್ರವರ್ತಿ ರಾಜರಾಗ್ತೀವಿ. ನೀವು ಅಂತಿಮದಲ್ಲಿ ನಿಶ್ಚಿಂತ ಚಕ್ರವರ್ತಿಗಳಾದರೆ ನೀವು ಅಲ್ಲಿ ಅಂತಿಮದಲ್ಲಿ ಕೊನೆಗೆ ಇನ್ನೇನು ತ್ರೇತಾಯುಗ ಹೋಗ್ತದೆ ಅನ್ನುವಾಗ ಬರ್ತೀರಿ ರಾಜರಾಗಿ.
ಎಲ್ಲದು ಸಂಗಮ ಯುಗದ ಪುರುಷಾರ್ಥದ ಮೇಲೆ ಇರ್ತದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಗಾಡ್ ಈಸ್ ಎವರ್ ಹ್ಯಾಪಿ ಬಟ್ ಐ ಆಮ್ ನಾಟ್ ಹ್ಯಾಪಿ. ಏಕೆಂದರೆ ತಂದೆಯನ್ನು ಅರಿತುಕೊಂಡಿಲ್ಲ. ಮಾತಂತೂ ಸಹಜವಾಗಿದೆ. ಅರ್ಥಕೊಂಡು ಯೋಗ ಮಾಡಿಲ್ಲ ಅಂದರೆ ನಾವು ಖುಷಿಯಾಗಿರೋಕ್ಕಾಗಲ್ಲ. ಕೆಲವರಿಗೆ ಈ ಜ್ಞಾನವನ್ನು ಕೇಳುವ ಬದಲು ಶಾಂತಿಯೇ ಇಷ್ಟವಾಗುತ್ತದೆ. ಏಕೆಂದರೆ ಅನೇಕರು ಈ ಜ್ಞಾನವನ್ನು ತೆಗೆದುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಅಷ್ಟು ಸಮಯವೆಲ್ಲಿದೆ? ಕೇವಲ ಪರಮಾತ್ಮನನ್ನು ಅರಿತುಕೊಂಡು ಶಾಂತಿಯಲ್ಲಿದ್ದರೂ ಸಹ ಅದು ಒಳ್ಳೆಯದೇ ಆಗಿದೆ. ಹೇಗೆ ಸನ್ಯಾಸಿಗಳು ಸಹ ಪರ್ವತಗಳ ಗುಹೆಗಳಲ್ಲಿ ಹೋಗಿ ಪರಮಾತ್ಮನ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ, ಹಾಗೆಯೇ ಪರಮಪಿತ ಪರಮಾತ್ಮನ ಆ ಪರಂಜ್ಯೋತಿಯ ರೂಪದಲ್ಲಿರುವುದು ಸಹ ಒಳ್ಳೆಯದೇ ಆಗಿದೆ. ಅವರ ನೆನಪಿನಿಂದ ಸನ್ಯಾಸಿಗಳು ಸಹ ನಿರ್ವಿಕಾರಿಗಳಾಗಿರುತ್ತಾರೆ. ಆದರೆ ಮನೆಯಲ್ಲಿ ಕುಳಿತೇ ಅವರು ನೆನಪು ಮಾಡಲು ಸಾಧ್ಯವಿಲ್ಲ. ಅಲ್ಲಂತೂ ಮಕ್ಕಳು ಮರಿಗಳಲ್ಲಿ ಮೋಹವು ಹೋಗುತ್ತಿರುತ್ತದೆ. ಆದ್ದರಿಂದ ಸನ್ಯಾಸ ಮಾಡುತ್ತಾರೆ, ಪವಿತ್ರರಾಗಿ ಬಿಡುತ್ತಾರೆ. ಅಂದಾಗ ಅದರಲ್ಲಿಯೂ ಸುಖವಿದೆಯಲ್ಲವೇ? ಸನ್ಯಾಸಿಗಳು ಎಲ್ಲರಿಗಿಂತ ಒಳ್ಳೆಯವರಾಗಿದ್ದಾರೆ. ಆದಿದೇವನು ಸನ್ಯಾಸಿಯಾದರಲ್ಲವೇ? ಇಲ್ಲಿ ಮುಂದೆ ಆದಿದೇವನ ಮಂದಿರವು ನಿಂತಿದೆ. ಅಲ್ಲಿ ತಪಸ್ಸು ಮಾಡುತ್ತಿದ್ದಾರೆ. ದೇಹದ ಎಲ್ಲ ಧರ್ಮಗಳ ಸನ್ಯಾಸ ಮಾಡಿ ಎಂದು ಗೀತೆಯಲ್ಲಿಯೂ ಹೇಳುತ್ತಾರೆ. ಅವರು ಸನ್ಯಾಸ ಮಾಡಿ ಹೋಗುತ್ತಾರೆಂದರೆ ಮಹಾತ್ಮರಾಗಿ ಬಿಡುತ್ತಾರೆ. ಗೃಹಸ್ಥಿಗಳಿಗೆ ಮಹಾತ್ಮರೆಂದು ಹೇಳುವುದು ನಿಯಮಕ್ಕೆ ವಿರುದ್ಧವಾಗಿದೆ. ನಿಮಗಂತೂ ಪರಮಾತ್ಮನೇ ಬಂದು ಸನ್ಯಾಸ ಮಾಡಿಸಿದ್ದಾರೆ. ಸನ್ಯಾಸ ಮಾಡುವುದೇ ಸುಖಕ್ಕಾಗಿ. ಸನ್ಯಾಸ ಯಾವುದರಿಂದ ಸನ್ಯಾಸ? ಈ ದುಃಖ ಕೊಡುವಂಥ ಇಲ್ಲ ಅಲ್ಪ ಸುಖವನ್ನೇ ಕೊಡುವಂಥ ದೇಹದ ಜಗತ್ತಿನಿಂದ ಬುದ್ಧಿಯಿಂದ ಸನ್ಯಾಸ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮಹಾತ್ಮರೆಂದು ದುಃಖಿಯಾಗುವುದಿಲ್ಲ. ರಾಜರು ಸನ್ಯಾಸ ಮಾಡಿದರು ಅಂದ ಮೇಲೆ ಅವಶ್ಯವಾಗಿ ಇದರಲ್ಲಿ ಸುಖವಿದೆ. ಅಂದರೆ ನಾವು ಕೆಟ್ಟದ್ರಿಂದ ದೂರ ಆದಾಗ ಮಾತ್ರ ಸುಖದನ್ನ ಪಡೆಯೋಕ್ಕೆ ಸಾಧ್ಯ. ಇಲ್ಲಿ ನಮಗೆ ಬಾಬನ ಮಡ್ಲಲ್ಲಿ ಬಾಬನ ಯೋಗ ಮಾಡೋದು, ಧ್ಯಾನ ಮಾಡೋದ್ರಿಂದ ಏನು ಶಕ್ತಿ ಬರ್ತದೆ? ಕೆಟ್ಟದ್ದನ್ನು ತಳ್ಳೋದು, ಒಳ್ಳೆಯದನ್ನು ಸ್ವೀಕಾರ ಮಾಡೋದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಯಾವುದೇ ಉಲ್ಟಾ ಕರ್ಮವನ್ನು ಬಚ್ಚಿಟ್ಟುಕೊಂಡು ಮಾಡಬಾರದು. ಬಾಪ್ತಾದರವರಿಂದ ಯಾವುದೇ ಮಾತನ್ನು ಮುಚ್ಚಿಡಬಾರದು. ಬಹಳ ಬಹಳ ಎಚ್ಚರಿಕೆಯಿಂದಿರಬೇಕು. ವಿದ್ಯಾರ್ಥಿಯು ಶಿಕ್ಷಕರನ್ನು ಪ್ರತ್ಯಕ್ಷ ಮಾಡುವರು. ಏನನ್ನು ಓದಿದ್ದೀರೋ ಅದನ್ನು ಅನ್ಯರಿಗೂ ಓದಿಸಬೇಕಾಗಿದೆ. ನಾವು ಆನಂದ ಸಾಗರ ತಂದೆಯ ಮಕ್ಕಳಾಗಿದ್ದೇವೆ. ಈ ಸ್ಮೃತಿಯಿಂದ ಅಪಾರ ಖುಷಿಯಲ್ಲಿ ಇರಬೇಕು. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವು ಬಾಬನ ಮಡ್ಲಲ್ಲಿ ಓದಿ ಅನ್ಯರಿಗೂ ತಂದೆಯ ಸಂದೇಶ ಕೊಟ್ಟು ಅವ್ರನ್ನೂ ಬಾಬನ ಮಕ್ಕಳನ್ನಾಗಿ ಮಾಡಬೇಕು. ವರದಾನ: ವಿಕಾರ ರೂಪಿ ಸರ್ಪವನ್ನು ಸಹ ಶಯನ ಮಾಡಿಕೊಳ್ಳುವಂಥ ವಿಷ್ಣುವಿನ ಸಮಾನ ಸದಾ ವಿಜಯಿ ನಿಶ್ಚಿಂತ ಭವ. ವರದಾನದ ಸಾರ: ವಿಷ್ಣುವನ್ನು ಶೇಷಶಯನನಾಗಿ ತೋರಿಸುತ್ತಾರೆ. ಇದು ನೀವು ವಿಜಯಿ ಮಕ್ಕಳ ಸಹಯೋಗಿ ಜೀವನದ ನೆನಪಾರ್ಥವಾಗಿದೆ. ಸಹಜ ಯೋಗದ ಮುಖಾಂತರ ವಿಕಾರ ರೂಪಿ ಸರ್ಪವು ಸಹ ಅಧೀನವಾಗಿ ಬಿಡುವುದು. ಯಾವ ಮಕ್ಕಳು ವಿಕಾರ ರೂಪಿ ಸರ್ಪದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಅದನ್ನು ಆರಾಮದ ಶಯವನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ, ಅವರು ಸದಾ ವಿಷ್ಣುವಿನ ಸಮಾನ ಹರ್ಷಿತ ಹಾಗೂ ನಿಶ್ಚಿಂತರಾಗಿರುತ್ತಾರೆ. ಆದ್ದರಿಂದ ಸದಾ ಈ ಚಿತ್ರವನ್ನು ನಿಮ್ಮ ಮುಂದೆ ನೋಡಿ. ವಿಕಾರಗಳ ಅಧೀನ ಮಾಡಿಕೊಂಡಿರುವ ಅಧಿಕಾರಿಯಾಗಿದ್ದೇನೆ. ಆತ್ಮ ಸದಾ ಆರಾಮದ ಸ್ಥಿತಿಯಲ್ಲಿ ನಿಶ್ಚಿಂತವಾಗಿದೆ. ಅಂದರೆ ಇವಾಗ ನಾವು ಚೆನ್ನಾಗಿ ಬಾಬಾ ನೆನಪು ಮಾಡಿ ಈ ಪಂಚ ವಿಕಾರಗಳನ್ನ ನಾವು ಭಸ್ಮ ಮಾಡ್ಕೊಂಬಿಟ್ಟಿವಿ ಅಂದರೆ ಯೋಗದಲ್ಲಿ ನಮಗೆ ವಿಘ್ನಗಳು ಇರಲ್ಲ, ಪರಿಶ್ರಮ ಇರಲ್ಲ. ಈ ಥರ ವಿಕಾರವನ್ನು ಹಾವನ್ನು ಹಾಸಿಗೆ ಮಾಡಿ ಆರಾಮಾಗಿ ನಿಶ್ಚಿಂತವಾಗಿರಿ ಅಂತ ಬಾಬಾ ಇಲ್ಲಿ ವರದಾನ ಕೊಡ್ತಾ ಇದ್ದಾರೆ. ಸ್ಲೋಗನ್: ಬಾಲಕ ಮತ್ತು ಮಾಲೀಕತನದ ಬ್ಯಾಲೆನ್ಸ್ನಿಂದ ಪ್ಲಾನನ್ನು ಪ್ರಾಕ್ಟಿಕಲ್ನಲ್ಲಿ ತನ್ನಿ. ಅಂದರೆ ನಾವು ಯಾರ ಹತ್ರನ ಕೇಳೋದು, ಸ್ವೀಕಾರ ಮಾಡೋದು ಇದ್ದಾಗ ಸ್ವೀಕಾರ ಮಾಡಬೇಕು. ಬಾಬಾ ಟಚ್ ಕೊಡ್ತಿರ್ತಾರೆ. ಟಚ್ ಕೊಡುವಾಗ ಸಣ್ಣ ಮಗು ಇರ್ಬೋದು, ಯಾರೇ ಇರ್ಬೋದು. ಆದರೆ ನಾವು ಸ್ವೀಕಾರ ಮಾಡೋ ಮನೋಭಾವ ಇದ್ದಾಗ ಅದು ಕ್ಯಾಚ್ ಮಾಡ್ಕೊಂಡು ನಮ್ಮ ಸಮಸ್ಯೆಗಳನ್ನ ಪಾರು ಮಾಡ್ಕೊತೀವಿ. ಇವ್ರ ಮಾತು ಕೇಳಬೇಕು ಯಾರನ್ನು ಅನ್ನೋದು ಬಂತು ಅಂದರೆ ಅಲ್ಲಿ ಬಾಲಕ ಸ್ಥಿತಿ ಇಲ್ಲ ಅಂದರೆ ನಾವು
ವಿಘ್ನಗಳನ್ನು ಅನುಭವಿಸ್ಬೇಕಾಗ್ತೈತೆ. ಆಮೇಲೆ ಮಾಲೀಕತನ, ಅಧಿಕಾರದಿಂದ ನಡೆಸೋದು ಇರಬೇಕು, ಎರಡೂ ಇರಬೇಕು ಅಂತಾರೆ ಬಾಬಾ. ಅವ್ಯಕ್ತ ಸೂಚನೆ ತಮ್ಮ ಪ್ರತಿ ಕರ್ಮೇಂದ್ರಿಯದ ಶಕ್ತಿಗೆ ಸೂಚನೆ ಕೊಡಿ, ಆಗ ಸೂಚನೆಯಿಂದಲೇ ಹೇಗೆ ಬೇಕೋ ಹಾಗೆ ನಡೆಸಬಹುದು. ಈ ರೀತಿ ಕರ್ಮೇಂದ್ರಿಯ ಜೀತರಾಗಿ, ಆಗ ನಂತರ ಪ್ರಕೃತಿ ಜೀತರಾಗಿ ಕರ್ಮಾತೀತ ಸ್ಥಿತಿಯ ಆಸನಧಾರಿಯ ವಿಶ್ವರಾಜ್ಯಾಧಿಕಾರಿ ಆಗುವರು. ಪ್ರತಿ ಕರ್ಮೇಂದ್ರಿಯ ಮಾಲೀಕರೇ ಹಾಜರಾಗಿದ್ದೇವೆ ಎನ್ನುತ್ತಾ ನಡೆಯಿರಿ. ನೀವು ರಾಜ್ಯಾಧಿಕಾರಿಯು ಸದಾ ಸ್ವಾಗತ ಅರ್ಥಾತ್ ನಮಸ್ತೆ ಮಾಡುತ್ತಿರಲಿ, ಆಗ ಕರ್ಮಾತೀತರಾಗಲು ಸಾಧ್ಯ. ಬಾಬಾ ಏನು ಹೇಳಿದ್ರು? ಕರ್ಮೇಂದ್ರಿಯ ಚೀತ ಆಗ್ರಿ ಅಂದರು. ಅಂದ್ರೇನು? ಉದಾಹರಣೆ, ಈಗ ಮನಸ್ಸಿಗೆ ಯೋಗ ಮಾಡೋಣ ಅಂದಾಗ ಅದು ಒಂದು ಸೆಕೆಂಡಿಗೆ ಅದು ಯೋಗಕ್ಕೆ ಕುತ್ಕೊಂಡ್ಬಿಡ್ಬೇಕು. ನೀವು ಒಲ್ಲೆ, ನನಗೆ ಮನಸ್ಸಿಲ್ಲ, ಆಗಲ್ಲ, ಈ ಥರ ಅದು ತಂದೆ ನಡೆಸ್ತಂದರೆ ನೀವು ಕರ್ಮೇಂದ್ರಿಯ ಜೀತಲ್ಲ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಆರ್ಡರ್ನಲ್ಲಿ ನಡಿಬೇಕೆಲ್ಲವೂ ಕರ್ಮೇಂದ್ರಿಯಗಳು, ಆಗ ಪ್ರಕೃತಿ ಜೀತ್ ಮಾಯಾ ಜೀತ್ ಆಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ.